ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ? ಈಮಾನಿನ ಹಾಲತ್ತಿನಲ್ಲಿ ಇದ್ದೀರಾ ಎಂದು ನಾನು ಭಾವಿಸುತ್ತಾ ಆ ಅಲ್ಲಾಹನ ರೆಹಮತ್ ಮತ್ತು ಸಲಾಮತಿ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋ ಖಾಸ್ ಅವರಿಗಾಗಿ ಯಾರು ತುಂಬ ನೋವಿನಲ್ಲಿ ಮತ್ತು ದುಃಖದಲ್ಲಿ ಒಬ್ಬಂಟಿಯಾಗಿದ್ದಾರೋ ಅವರಿಗಾಗಿ. ಅಲ್ಲಾಹನು ಒಬ್ಬನ ಪರಿಸ್ಥಿತಿಯನ್ನು ಬದಲಾಯಿಸಬೇಕು ಎಂದರೆ ಯಾರನ್ನಾದರೂ ಮತ್ತು ಏನನ್ನಾದರೂ ಒಂದು ದಾರಿಯನ್ನು ಮಾಡೇ ಇರುತ್ತಾನೆ. ನಿಮಗೆ ಇಷ್ಟೊಂದು ದೊಡ್ಡ ಪ್ರಪಂಚದಲ್ಲಿ ಒಂಟಿತನ ಕಾಡುತ್ತಿದೆಯಾ? ನೀವು ನಂಬಿರುವ ಆಸರೆಗಳು ನಿಮ್ಮ ಕೈ ಬಿಟ್ಟಿದೆಯಾ? ಯಾರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ಎಂದು ನಂಬಿದ್ದೀರೋ ಅವರು ಈ ಸಮಯದಲ್ಲಿ ನಿಮ್ಮ ಜೊತೆ ನಿಂತಿಲ್ಲವಾ? ಹಾಗಾದರೆ ತಿಳಿದುಕೊಳ್ಳಿ, ಅಲ್ಲಾಹನು ನಿಮ್ಮ ದಾರಿಯಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿದ್ದಾನೆ ಎಂದು. ನಿಮ್ಮನ್ನು ದಾರಿ ತಪ್ಪಿಸುವವರನ್ನು ಎಲ್ಲರಿಂದ ನಿಮ್ಮನ್ನು ದೂರ ಮಾಡಿದ್ದಾನೆ ಎಂದು. ಒಂಟಿತನ ಏಕೆ ಎಂದರೆ ಒಂಟಿಯಾಗುವುದು ಅಲ್ಲಾಹನ ಮೊದಲನೆಯ ಉಡುಗೊರೆಯಾಗಿರುತ್ತದೆ. ಏಕೆಂದರೆ ಕೇವಲ ತನ್ನ ಬಂದ ಅಲ್ಲಾಹನನ್ನೇ ನೆನಪಿಸಿಕೊಂಡು ಸಂಪೂರ್ಣವಾಗಿ ಅಲ್ಲಾಹನನ್ನೇ ಕೂಗಲಿ ಎಂದು ಅಲ್ಲಾಹನು ಬಯಸುತ್ತಾನೆ. ಒಡೆದು ಮತ್ತು ಅವನ ಹೃದಯ ಒಡೆದಾಗ, ಅವನು ಸೋತು ಹೋದಾಗ ಅಲ್ಲಾಹನನ್ನು ಕೂಗುವುದು ಮತ್ತು ಸಜ್ದಾ ಮಾಡುವುದು ಕಲಿಯುತ್ತಾನೆ. ಆ ಸಮಯದಲ್ಲಿಯೇ ಅವನು ಅಲ್ಲಾಹನಿಗೆ ಹತ್ತಿರವಾಗುತ್ತಾನೆ. ಅಲ್ಲಾಹನು ನನ್ನ ಹತ್ತಿರ ಇದ್ದಾನೆ ಎಂಬ ಗಟ್ಟಿಯಾದ ನಂಬಿಕೆಯನ್ನು ಹೊಂದುತ್ತಾನೆ. ಅಲ್ಲಾಹನು ತನ್ನ ಕೂಗನ್ನು ಸದಾ ಕೇಳುತ್ತಿದ್ದಾನೆ. ನಾನು ಅಲ್ಲಾಹನಿಗೆ ಎಲ್ಲವನ್ನೂ ಹೇಳಬೇಕು ಎಂದು ತನ್ನ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ಅಲ್ಲಾಹನಲ್ಲಿ ಹಂಚಿಕೊಳ್ಳುತ್ತಾನೆ. ಅಲ್ಲಾಹನನ್ನು ನೋಡಿ ಮಾತನಾಡುತ್ತಾನೆ. ಅವನು ಸಂಪೂರ್ಣವಾಗಿ ಅಲ್ಲಾಹನ ಆಸರೆಯನ್ನು ಪಡೆದುಕೊಳ್ಳುತ್ತಾನೆ. ಎರಡನೇ ನಿಶಾನಿ ಏನು ಎಂದರೆ ಅಲ್ಲಾಹನ ಪ್ರೀತಿ ಮನದಲ್ಲಿ ಇಳಿದಾಗ ಏನಾಗುತ್ತೆ ಗೊತ್ತಾ? ಮನಸ್ಸಿನಲ್ಲಿ ತುಂಬ ಗೊಂದಲ ಉಂಟಾಗುತ್ತದೆ. ಮೊದಲು ಎಲ್ಲವೂ ಸರಿ ಎನಿಸುತ್ತಿದ್ದ ವಿಷಯಗಳು ಈಗ ಗೊಂದಲ ಉಂಟು ಮಾಡುತ್ತಿರುತ್ತವೆ. ಎಲ್ಲ ವಿಷಯಗಳಲ್ಲಿ ಮೊದಲು ಸಿಗುತ್ತಿದ್ದ ಸಂತೋಷ ಮತ್ತು ನೆಮ್ಮದಿ ಈಗ ಸಿಗುವುದಿಲ್ಲ. ಈ ಗೊಂದಲ ಕೇವಲ ಅಲ್ಲಾಹನ ಕಡೆಯಿಂದ ಬರುತ್ತದೆ. ಈ ಎಲ್ಲ ದೋಖಾಗಳಿಂದ ಅಲ್ಲಾಹನು ಮುಕ್ತ ಮಾಡಿ ತನ್ನ ಹತ್ತಿರ ಮಾಡಿಕೊಳ್ಳುತ್ತಿರುತ್ತಾನೆ. ಈ ಗೊಂದಲ, ಈ ಅಸಮಾಧಾನ ಕೇವಲ ಅವನ ಮನಸ್ಸಿನಲ್ಲಿ ಹಾಕುತ್ತಾನೆ. ಅವನು ಇಷ್ಟಪಡುವ ಮನಸ್ಸಿಗೆ ಮಾತ್ರ ಹಾಕುತ್ತಿರುತ್ತಾನೆ. ಅವನ ನೂರ್ ಆ ಮನಸ್ಸಿಗೆ ಹಾಕಿ ಅವನ ಆರಾಧನೆ, ಅವನ ಜಿಕರ್ ಮಾಡಿದಾಗ ಮಾತ್ರ ಆ ಮನಸ್ಸಿಗೆ ನೆಮ್ಮದಿ ಎನಿಸುತ್ತದೆ. ಇಂತಹ ಅನುಭವ ನಿಮಗೆ ಆಗುತ್ತಿದೆಯಾ? ಹಾಗಾದರೆ ಖುಷಿ ಪಡಿರಿ. ಆ ಅಲ್ಲಾಹನು ನಿಮ್ಮ ಮೇಲೆ ಅವನ ರೆಹಮತ್ತನ್ನು ಸುರಿಸಲು ಪ್ರಾರಂಭಿಸಿದ್ದಾನೆ. ಅವನ ನೂರ್ ನಿಮ್ಮ ಮನದಲ್ಲಿ ಇಳಿಯುತ್ತಿದೆ. ಮೂರನೆಯ ನಿಶಾನಿ ಏನು ಎಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕಂಡುಬರುತ್ತವೆ. ಎಲ್ಲ ಬಾಗಿಲು ಮುಚ್ಚಿರುವ ಭಾವನೆ ನಿಮ್ಮಲ್ಲಿ ಬರುತ್ತದೆ. ನಿಮ್ಮ ದುವಾಗಳು ಕಬೂಲಾಗುವ ಯಾವ ಲಕ್ಷಣವೂ ಕಾಣಿಸುತ್ತಿರುವುದಿಲ್ಲ. ನೀವು ಈ ಜಗತ್ತಿನಿಂದ ಬೇಜಾರಾಗಿ ತುಂಬ ಸೋತು ಹೋಗಿದ್ದೀರಿ ಎಂಬ ಭಾವನೆ ನಿಮ್ಮಲ್ಲಿ ಬರುತ್ತದೆ. ನೀವು ತಿಳಿದುಕೊಳ್ಳಿ, ಅಲ್ಲಾಹನು ನಿಮ್ಮ ಆತ್ಮವನ್ನು ಗಟ್ಟಿ ಮಾಡುತ್ತಿದ್ದಾನೆ ಎಂದು, ನಿಮ್ಮನ್ನು ಒಡೆದು ಮತ್ತೆ ಜೋಡಿಸುತ್ತಿದ್ದಾನೆ ಎಂದು. ಹೇಗೆ ಕಬ್ಬಿಣವನ್ನು ಕಾಯಿಸಿದಾಗ ಅದು ಗಟ್ಟಿಯಾದ ತಲವಾರಾಗುತ್ತದೆ, ಹಾಗೆಯೇ ನಿಜ ಹೇಳಬೇಕು ಎಂದರೆ ನೀವು ಸೋತಿರುವುದಿಲ್ಲ. ನಿಮ್ಮನ್ನು ಅಲ್ಲಾಹನು ತನ್ನ ಪ್ರೀತಿಗಾಗಿ ಆಯ್ಕೆ ಮಾಡಿರುತ್ತಾನೆ. ನಿಮ್ಮಲ್ಲಿ ಆ ತಾಕತ್ತು ಇದೆ. ನೀವು ಈ ದಾರಿಗೆ ಯೋಗ್ಯರಿದ್ದೀರಿ ಎಂದು ತಿಳಿದಿರುತ್ತಾನೆ. ನಾಲ್ಕನೆಯ ನಿಶಾನಿ ನಿಮ್ಮ ಮನಸ್ಸು ಒಡೆದರೂ ಅಲ್ಲಾಹನ ಬಳಿ ತಿರುಗುವುದು. ನಿಮ್ಮ ಮನಸ್ಸು ಹರಡಿದರೂ, ಪ್ರತಿ ರಾತ್ರಿ ಕಣ್ಣುಗಳು ತಂಪಾದರೂ, ಮಾತುಗಳು ನಿಂತರೂ ಕೂಡ ಮನಸ್ಸು ಜೋರಾಗಿ ಚೀರುತ್ತದೆ ಎಂದರೆ ತಿಳಿದುಕೊಳ್ಳಿ, ಇದು ನಿಮ್ಮ ಕಮ್ಜೋರಿಯಲ್ಲ, ಇದು ಅಲ್ಲಾಹನ ಮೌನವಾದ ಕರೆಯಾಗಿರುತ್ತದೆ.
ಈ ವಿಡಿಯೋ ಅವರಿಗಾಗಿ. ಯಾರು ಅಲ್ಲಾಹನನ್ನು ಹುಡುಕುತ್ತಿದ್ದಾರೋ, ಅವನ ಪ್ರೀತಿಯನ್ನು ಹುಡುಕುತ್ತಿದ್ದಾರೋ, ತಮ್ಮ ಮನಸ್ಸಿನಲ್ಲಿಯೇ ನೊಂದು ಯಾರಿಗೂ ಹೇಳದೆ ನೋವು ಅನುಭವಿಸುವವರಿಗೆ ಈ ಮಾತು: ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆ ಆ ಅಲ್ಲಾಹನಿದ್ದಾನೆ. ಅವನು ನಿಮ್ಮನ್ನು ಅವನ ಬಳಿ ಕರೆಯುತ್ತಿದ್ದಾನೆ, ಮೆಲ್ಲ ಮೆಲ್ಲನೆ, ಮೌನವಾಗಿ, ಪ್ರೀತಿಯಿಂದ. ಈ 4 ನಿಶಾನಿಗಳು ನಿಮ್ಮ ಹತ್ತಿರ ಇದ್ದರೆ ನೀವು ತಿಳಿದುಕೊಳ್ಳಿ, ನೀವು ತುಂಬ ಹತ್ತಿರವಿರುವಿರಿ ಆ ಅಲ್ಲಾಹನ ಕಡೆಗೆ ಎಂದು. ಅವನು ಒಡೆದ ಹೃದಯಗಳನ್ನು ತನ್ನ ಆಸರೆಯಿಂದ ರಕ್ಷಣೆ ಮಾಡುತ್ತಾನೆ. ಎಲ್ಲರೂ ಸೇರಿ ಈ ದುವಾ ಮಾಡೋಣ. ಯಾ ಅಲ್ಲಾ, ಯಾರು ಈ ಮಾತುಗಳನ್ನು ಕೇಳುತ್ತಿದ್ದಾರೋ ಅವರಿಗೆ ಒಳ್ಳೆಯ ನೆಮ್ಮದಿಯನ್ನು ಕೊಡು. ಪ್ರತಿ ರಾತ್ರಿ ಅಳುವ ಕಣ್ಣುಗಳಿಗೆ ನಿನ್ನ ಪ್ರೀತಿಯ ತಂಪನ್ನು ಕೊಡು. ಯಾರ ದುವಾಗಳು ನಿಂತು ಹೋಗಿವೆಯೋ ಅವುಗಳನ್ನು ನಿನ್ನ ಕರುಣೆಯಿಂದ ಕಬೂಲ್ ಮಾಡಿಕೊಡು. ಎಲ್ಲ ಒಡೆದಿರುವ ಹೃದಯಗಳಿಗೆ ನಿನ್ನ ರೆಹಮತ್ತಿನಿಂದ ಜೋಡಿಸು. ಯಾ ಅಲ್ಲಾ, ಇವರು ನಸೀಬ್ ತುಂಬ ಒಳ್ಳೆಯ ರೀತಿಯಾಗಿ ಬದಲಿಸು. ಎಂದಿಗೂ ಇವರು ಕೇಳಿದಷ್ಟು ಇವರ ನಸೀಬನ್ನು ಒಳ್ಳೆಯದಾಗಿ ಮಾಡು ಮತ್ತು ಯಾವಾಗಲೂ ನಿನ್ನ ಪ್ರೀತಿಯನ್ನು, ಕರುಣೆಯನ್ನು, ಕಾಳಜಿಯನ್ನು ರಕ್ಷಣೆಯಲ್ಲಿ ಇಡು. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.